ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಸ್ಯಾಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಸಿಂಪಲ್ ಆಗಿರೋಂಥ ಡಿಸೈನು, 2 ಸ್ಟೆಪ್ಪಲ್ಲೇ ಆಗುತ್ತೆ, ಬೇಗ ಆಗುತ್ತೆ, ಚೆನ್ನಾಗಿದೆ. ಇದಕ್ಕೆ 6 ಎಳೆದಾರೆ, 10 ನಂಬರ್ ಕ್ರೋಶೆ ಹುಕ್ 0.75 mm ಮತ್ತು ಫ್ಲವರ್ ಶೇಪ್ ಬೀಡನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾದಂತಹ ಡಿಸೈನು, ಬಿಗಿನರ್ಸ್ ಕೂಡ ಮಾಡ್ಕೋಬಹುದು. ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಶೆ 2 ಸಾರಿ ಹಾಕ್ಕೊಂಡು ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ಹತ್ರ 2 ಅಂದರೆ ಒಂದೇ ಜಾಗದಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದರೆ ಅದು ಸೇಫ್ ಆಗಿರುತ್ತೆ. ಫಸ್ಟಿಗೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೀರೆಗೆ ಸೇರಿಸ್ಕೊಳ್ಳಿ. ಆಮೇಲೆ 2 ಚೈನು, ಬರೀ 2 ಚೈನ್ ಮಾತ್ರ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ, ಸೀರೆಗೆ. ಆಮೇಲೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಫ್ಲವರ್ ಶೇಪ್ ಬೀಡ್ ಇದೆಯಲ್ವ, ಅದನ್ನು ಸೇರಿಸ್ಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಈಗ ಮತ್ತೆ 2 ಚೈನು, ಬೀಡ್ನ ಆ ಕಡೆ ಈ ಕಡೆ 2 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 3 ಚೈನು, 3 ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಸೇರಿಸಿ. ಮತ್ತು 2 ಚೈನು, ಅಂದರೆ 2 3 2 2 ಚೈನ್ಸ್, 3 ಚೈನ್ ಮತ್ತು 2 ಚೈನ್. ಮತ್ತು ಬೀಡ್ ಲಾಕ್ ಮಾಡಿಬಿಡಿ, ಬೀಡ್ ಸೇರಿಸಿ ಮತ್ತು 2 ಚೈನು, 3 ಚೈನು, 2 ಚೈನು. ಎಂಡಲ್ಲಿ 2 ಚೈನು 3 ಚೈನಾಗಿ ಸ್ಟಾಪ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾಡ್ದಂಗೆ ಎಂಡಲ್ಲಿ 2 ಮತ್ತು 3 ಮಾತ್ರ 3 ಚೈನ್. ಇನ್ನೀಗ ನೆಕ್ಸ್ಟು ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿ ಸ್ಟಾಪ್ ಮಾಡ್ಕೋಬೋದು. ಈಗ ಮುಂದೆ ಮಾಡೋದಾದರೆ ಮತ್ತೆ 2 ಚೈನ್ ಹಾಕ್ಕೊಂಡು ಬೀಡ್ ಸೇರಿಸ್ಕೋಬೇಕು. ಇಲ್ಲಾಂದರೆ ಆ 3 ಚೈನ್ ಅದಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಎಂಡಲ್ಲಿ ಲಾಸ್ಟ್ಗೆ ಆ 3 ಚೈನ್ ಮಾಡಿದ ಮೇಲೆ ಸ್ಟಾಪು. ಬೀಡ್ ಆದಮೇಲೆ 2 ಚೈನು 3 ಚೈನ್ ಈ ಥರ ಮಾಡ್ಕೊಂಡು ಹೋಗಿ. ಈಗ ನೆಕ್ಸ್ಟ್ ಸ್ಟೆಪ್ಪು, ಅದೇ ದಾರನ ಅಲ್ಲಿ ಕಟ್ ಮಾಡಿಬಿಟ್ಟು 3 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಲಾಕಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆನೇ ಸೇರಿಸ್ಕೊಳ್ಳಿ. ಫಸ್ಟ್ ಲೈನ್ನ ಲಾಕ್ನ ಒಳಗಡೆನೇ 2 ಲಾಕ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ 3 ಚೈನ್ ಹಾಕ್ಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಆ ಲಾಕಿಂದಲೇ ಸ್ಟಾರ್ಟ್ ಮಾಡ್ಕೋಬೋದು. ನಿಮಗೆ ಅದು ಲೂಸ್ ಆಗುತ್ತೆ ಅಂತ ಇದ್ದರೆ ನೋಡಿ. ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಈ 6 ಎಳೆ ದಾರ ಬರುತ್ತೆ ನೋಡಿ ಬೀಡ್ನ ಬ್ಯಾಕ್ ಸೈಡು, ಅದರಲ್ಲಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಆ ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ದಾರ ತಂದು ಲಾಕ್ ಮಾಡಿ ಪೀಕೋ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ನಿಮ್ಗೆ ಗೊತ್ತಿದೆಯಲ್ವ, ಕ್ರೋಶೆ ಹುಕ್ಕಿಗೆ ಒಂದು ದಾರ ತಗೊಳ್ಳಿ, ಒಂದು ಸುತ್ತ ಈ ಥರ ದಾರ ಸುತ್ತಕೊಳ್ಳಿ. ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತೆ ನೋಡಿ, ಆ ದಾರದಿಂದ ದಾರ ತೊಗೊಂಬನ್ನಿ. 3 ಲೂಪ್ ಆಗುತ್ತೆ. 3 ಒಟ್ಟಿಗೆ ಸೇರಿಸ್ಕೊಳ್ಳಿ ದಾರ ತಗೊಂಡು. ಆಮೇಲೆ 3 ಚೈನ್ ಮಾಡಿ ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ದಾರ ತಗೊಂಬನ್ನಿ, 3 ಲೂಪ್ ಒಂದೇ ಮಾಡಿ ಮತ್ತು 3 ಚೈನು ಮತ್ತು ಬ್ಯಾಕ್ ಸೈಡಿಂದ ಈ ಥರ ಲೂಪು ದಾರ ತಗೊಂಬಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ನೀವು ಪೂರ್ತಿ ಈ ಥರ ಹಾಫ್ ಡಬಲ್ ಕ್ರೋಶೆ ಮತ್ತು 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ದಾರ ತಂದು ಲೂಪ್ ಇದು ಮಾಡಿಕೊಂಡು ಪೀಕೋ ಮಾಡ್ಕೋಬೋದು. ಪೂರ್ತಿ ಅದೇ ಥರ ಮಾಡ್ಕೊಂಡು ಹೋಗ್ಬೋದು, ಅಥವಾ ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ ಸೇರಿಸ್ಕೋಬೋದು, ಸ್ಮಾಲ್ ಬೀಡ್. ನಾನೀಗ ಬೀಡ್ ಸೇರಿಸ್ತೀನಿ. ಇದೀಗ 4 ಆರ್ಚ್ ಮಾಡಿದ್ದೀನಿ, 4 ಪೀಕೋ ಮಾಡಿದ್ದೀನಿ. ಈಗ ಅದನ್ನು ದಾರ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಅಲ್ಲೊಂದು ಸ್ಮಾಲ್ ಬೀಡ್ ಸೇರಿಸ್ತೀನಿ. ಬೇಕು ಅಂದರೆ ಸೇರಿಸ್ಬೋದು, ಬೇಡ ಅಂದರೆ ಬೇಡ. ನೀವು ಲೂಸ್ ಆಗುತ್ತೆ ಅಂದರೆ ಬೇಡ. ಈಗ ದಾರ ಬೀಡ್ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಪೀಕೋ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಔಟ್ ಆಫ್ ಕ್ಯಾಮ್ರಾ ಹೋಯಿತು. ಈಗ ನೋಡಿ ಕಂಟಿನ್ಯೂ ಮಾಡ್ಕೊಳ್ಳಿ.
ಬೀಡ್ಗಿಂತ ಮೊದಲೇ 4 ಪೀಕೋ ಮಾಡಿದ್ದೀರಲ್ವ, ಬೀಡಿನ ನಂತರನೂ 4 ಪೀಕೋ ಮಾಡ್ಕೋಬೋದು. ನಿಮಗೆ ಅದು ಲೂಸ್ ಆಗುತ್ತೆ ಅಂದರೆ, ಜಾಸ್ತಿ ಹತ್ತಿರ ಆದಂಗೆ ಆಗುತ್ತೆ ಅಂದರೆ ಬೇಡ ಅಂದರೆ ಇದು ಬೀಡ್ಸ್ ಹಾಕಬೇಕಾಗಿಲ್ಲ. ಇಲ್ಲ ನೀವು ಬೀಡ್ಸ್ ಹಾಕೋದಾದರೆ ಹಾಕ್ಕೋಬೋದು. ಈ ಥರ 3 ಚೈನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ದಾರ ತಂದು ಹಾಫ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಂದು ಲಾಕ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟ್ 2 ಚೈನಲ್ಲಿ ಲಾಕ್ ಮಾಡಿದ್ದೀನಿ ಅಂದರೆ 4 ಪೀಕೋ ಮಾಡಿಬಿಟ್ಟು, ಬೀಡ್ನ ಆ ಕಡೆ 4 ಪೀಕೋ, ಈ ಕಡೆ ಜಾಸ್ತಿ ಆಗುತ್ತೆ ಅಂದರೆ 3 ಪೀಕೋ ಮಾಡ್ಕೊಳ್ಳಿಬೇಕು ಅಂದರೆ, ಅಥವಾ ಲಾಕಿಂದನೇ ನೀವು 2 ಚೈನಲ್ಲಿ ಲಾಕ್ ಮಾಡಿದ್ದೀರಲ್ವ, ಅದು ಬಿಟ್ಟು ಹಾಗೆ ಮಾಡದೆ 3 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡೋದಾದ್ರೂ ಮಾಡ್ಬೋದು. ನೋಡಿ, ಈಗ ನಾನು ಲಾಕ್ ಮಾಡ್ತೀನಿ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಇಲ್ಲಿಂದಲೇ ನೀವು ಆರ್ಚ್ ಮಾಡ್ಕೋಬೋದು ಸೀದಾ. ಅಂದರೆ ಲೂಸ್ ಆಗುತ್ತೆ ಅನಿಸಿದ್ರಿ, ಸ್ವಲ್ಪ ಲೂಸ್ ಆದಂಗೆ ಇರುತ್ತಲ್ವ ಆವಾಗ. ಇಲ್ಲಾಂದರೆ ಇದೀಗ ಕರೆಕ್ಟ್ ಇದೆ, ಪರವಾಗಿಲ್ಲ. ಇಲ್ಲಾಂದರೆ ನೀವು ಬೇಕು ಅಂದರೆ ಆ ಥರ ನಿಮ್ಮ ಕೈಯ ಹೊಂದ್ಕೊಂಡಿರುತ್ತೆ, ಟೈಟ್ ಲೂಸ್ ಇರುತ್ತಲ್ವ, ಬೀಡ್ಸು ಅದೆಲ್ಲ ಹೊಂದ್ಕೊಂಡಿರುತ್ತೆ. ಅದರಿಂದ ನಾನಿದು ಆ ಥರ ಮಾಡಿದೆ. ಅಲ್ಲಿ 2 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕೋದ್ರ ಬದಲು ಆ ಲಾಕಿಂದಲೇ ಡೈರೆಕ್ಟಾಗಿ ಬೀಡ್ನ ಬ್ಯಾಕ್ ಸೈಡ್ ದಾರದಿಂದ ದಾರ ತಂದು 3 ಲೂಪನ್ನು ಒಂದೇ ಮಾಡಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 3 ಚೈನು, ಪೀಕೋ, ಈ ಥರ 4 ಪೀಕೋ ಮಾಡ್ತಾಯಿದ್ದೀನಿ ನಾನು. ನೀವು ಎಷ್ಟು ಬರುತ್ತೋ ಅಷ್ಟು ಮಾಡ್ಕೋಬೋದು. ನಿಮ್ಮ ಬೀಡು ಹೊಂದ್ಕೊಂಡಿರುತ್ತೆ ನಿಮ್ಮ ಆರ್ಚು. ಚಿಕ್ಕ ಬೀಡು ಹಾಕಿದರೆ ಕಡಿಮೆ ಬರುತ್ತೆ, ದೊಡ್ಡ ಬೀಡು ಹಾಕಿದರೆ ಜಾಸ್ತಿ ಬರುತ್ತೆ ಪೀಕೋ. ಮಿಡ್ಲ್ ಬೀಡು ಅಷ್ಟೇ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಜಾಸ್ತಿ ಆಗುತ್ತೆ ಲೂಸ್ ಆಗುತ್ತೆ ಅಂದರೆ ನಿಮಗೆ ಬೀಡ್ಸೇ ಹಾಕೋದೇ ಬೇಡ, ಸ್ಮಾಲ್ ಬೀಡ್ಸು ಅಂತಿದ್ದರೆ ಹೀಗೆ ಸಿಂಪಲಾಗಿ ಮಾಡ್ಕೋಬೋದು. ನಾನಿಲ್ಲಿ 4 ಪೀಕೋ ಹಾಕಿಬಿಟ್ಟು ಬೀಡ್ ಹಾಕಿಬಿಟ್ಟು ಮತ್ತೆ 4 ಹಾಕ್ಕೊಂಡಿದ್ದೀನಿ. ಈ ಥರ 4 ಪೀಕೋ ಆದಮೇಲೆ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತಿರ ಮಾಡ್ಕೊಳ್ಳಿ. ಅದನ್ನು ಮಾಡುವಾಗ ದೂರ ಆದರೆ ಅದನ್ನು ಕೈಯಲ್ಲಿ ಸ್ವಲ್ಪ ಹತ್ತಿರ ಮಾಡಿಕೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕು ಲಾಸ್ಟಿಗೆ. ಬೀಡ್ ಸೇರಿಸ್ಕೊಂಡಿದ್ದೀನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಬೀಡು, ಪೀಕೋ, ಹಾಫ್ ಡಬಲ್ ಕ್ರೋಶೆ ಪೀಕೋ ಮಾಡ್ತಾ ಹೋಗಬೇಕು. ತುಂಬ ಸಿಂಪಲ್ಲಾಗಿದೆ, ಈಸಿ ಆಗಿರೋಂತಹ ಡಿಸೈನ್. 2 ಸ್ಟೆಪ್ಪಲ್ಲಿ ಆಗುತ್ತೆ. ಸಿಂಪಲ್ ಸ್ಯಾರಿಗಳಿಗೆಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಕುಚ್ಚುಗಳು ಹಾಕಿದರೆ ಸಾಕು, ಹೆಚ್ಚು ದಪ್ಪ ಕುಚ್ಚೆಲ್ಲ ಬೇಡ. ಇದಕ್ಕೆ ಸಣ್ಣ ಆರ್ಚಾಗಿರೋದ್ರಿಂದ, ಚಿಕ್ಕ ಆರ್ಚಾಗಿರೋದ್ರಿಂದ ಕುಚ್ಚನ್ನು ಚಿಕ್ಕದೇ ಹಾಕಬೇಕಾಗತ್ತೆ. ದೊಡ್ಡದು ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ಚಿಕ್ಕ ಕುಚ್ಚುಗಳನ್ನು ಕೂಡ ಮಾಡಿ ನೀವು ಸೇರಿಸ್ಕೋಬೋದು. ತುಂಬ ಈಸಿ, ಅರ್ಧ ಗಂಟೆಯಲ್ಲಿ, ಮುಕ್ಕಾಲು ಗಂಟೆಯಲ್ಲೆಲ್ಲ ಆಗುತ್ತೆ ಒಂದು ಸೀರೆ. ಬಿಗಿನರ್ಸು ಮಾಡ್ಕೋಬಹುದು. 2 ಸ್ಟೆಪ್ ಆಗಿರೋದ್ರಿಂದ ಹೆಚ್ಚು ಹೊತ್ತಿಲ್ಲ. ನಿಮಗೆ ಬೇಗ ಡೆಲಿವರಿ ಕೊಡಬೇಕು, ಮನೆಗೆ ಯಾರಾದರೂ ತಂದು ಕೊಟ್ಟಿದ್ದಾರೆ, ಅರ್ಜೆಂಟ್ ಬೇಕು ಸೀರೆ ಅಂತ ಹೇಳಿದರೆ ಇದನ್ನು ಮಾಡಿ ಕೊಡ್ಬೋದು ಸಿಂಪಲ್ ಸ್ಯಾರಿಗಳಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.